ವಾವ್ ಮೋದಿಜಿ ವಾವ್, ಅಚ್ಚೇ ದಿನ್. ಬಡ ಕುಟುಂಬದ, ಮಧ್ಯಮ ಕುಟುಂಬದ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದಕ್ಕೋಸ್ಕರವಾಗಿ ಕೊರಳಿಗೆ 1 ಗ್ರಾಮ್ ಚಿನ್ನ ತಾಳಿ ಮಾಡಿಸೋದಕ್ಕೆ ಇವತ್ತು ಪರದಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಲ್ಲ. ಮಂಗಲಸೂತ್ರದ ಬಗ್ಗೆ ವೇದಿಕೆಗಳ ಮೇಲೆ, ಚುನಾವಣಾ ವೇದಿಕೆಗಳ ಮೇಲೆ ಭಾಷಣ ಮಾಡ್ತಾರೆ ನಮ್ಮ ನರೇಂದ್ರ ಮೋದಿಯವರು. ಮಂಗಲಸೂತ್ರದ ಬಗ್ಗೆ ಚುನಾವಣೆ ಓಟಿಗೋಸ್ಕರವಾಗಿ ಭಾಷಣ ಮಾಡಿದಂಥವರು ಇವತ್ತು ಮಂಗಲಸೂತ್ರ ಅಲ್ಲ, ಆ ಮಾಂಗಲ್ಯ ತನಕ್ಕೆ 1 ಗ್ರಾಮ್ ಚಿನ್ನದ ಮಾಂಗಲ್ಯ ಮಾಡಿಸೋದಕ್ಕೆ ಇವತ್ತು ಬಡವರು, ಮಧ್ಯಮ ವರ್ಗದವರಿಗೆ ಆಗ್ತಾ ಇಲ್ಲ. ಆ ಸ್ಥಿತಿಗೆ ತಂದಿಟ್ಟಂತಹ ನಮ್ಮ ಅಚ್ಚೇ ದಿನ್ ನರೇಂದ್ರ ಮೋದಿ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಬೇಕಲ್ವಾ? ಇದೇನಾ ಅಚ್ಚೇ ದಿನ್? ಇದೇನಾ ಅಚ್ಚೇ ದಿನ್? ಚಿನ್ನ, ಬೆಳ್ಳಿ ಕೇಳಲಿಕ್ಕೆ ನಾಗಾಲೋಟದಿಂದ ಓಡ್ತಾ ಇದೆ. ನಾಗಾಲೋಟದಿಂದ ಇವತ್ತು ಡಾಲರ್ನ ಬೆಲೆ 92 ದಾಟಿಬಿಡ್ತು, 92 ರೂಪಾಯಿ ದಾಟಿಬಿಡ್ತು. ಈ ದೇಶದ ಸಾಲ 250 ಲಕ್ಷ ಕೋಟಿಗೆ ಹೋಗ್ತಾ ಇದೆ. ಕೇಂದ್ರದ್ದು ಮಾತ್ರ, ರಾಜ್ಯಗಳದ್ದು ಸೇರಿದ್ರೆ 500 ಲಕ್ಷ ಕೋಟಿಗೆ ಹೆಚ್ಚು ಹೋಗ್ತಾ ಇದೆ. ಬಡ್ಜೆಟ್ ಬರ್ತಾ ಇದೆ ರೀ, ಈ ದೇಶದ ಪ್ರಜೆಗಳೇ ನೋಡಿ, ಬಡ್ಜೆಟ್ ಬರ್ತಾ ಇದೆ. ಹಣಕಾಸು ಸಚಿವರು ಹಲ್ವಾ ಮಾಡ್ತಾರಲ್ಲ, ಹಲ್ವಾ, ನಿರ್ಮಲಾ ಸೀತಾರಾಮನ್ ಅವರು ಹಲ್ವಾ ಮಾಡಿಬಿಟ್ಟು ಅವರು ಕೇಸರಿ ಸುಟ್ ಕೇಸ್ ಇಟ್ಕೊಂಬರ್ತಾರಲ್ಲ, ಅದರಲ್ಲಿ ವಿದೇಶಿ ಸಾಲಕ್ಕೆ ಸುಮಾರು 25% ಬಡ್ಡಿ ಕಟ್ಟೋದ್ರ ಬಗ್ಗೆ ಬಡ್ಜೆಟಲ್ಲಿ ತೋರಿಸ್ತಾರೆ. ನೋಡ್ತಾ ಇರಿ ನೀವು. 1 ರೂಪಾಯಿಗೆ 25 ಪೈಸೆ ಬಡ್ಡಿಗೆ ಹೋಗುತ್ತೆ, 16-17% ಸಂಬಳಕ್ಕೆ ಹೋಗುತ್ತೆ, ಮತ್ತಿನ್ನೇನಕ್ಕೆ ಹೋಗುತ್ತೆ? ಬರುವಂತಹ ತೆರಿಗೆ ಹಣವನ್ನು ಯಾರಿಗೆ ವಿನಿಯೋಗಿಸ್ತಾ ಇದ್ದಾರೆ ಇವರು? ಯಾರಾದರೂ ಮಾತಾಡ್ತಾ ಇದ್ದಾರಾ? ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ ಪಕ್ಷಗಳ ಪರವಾಗಿ. ನಾಚಿಕೆ ಆಗಬೇಕ್ರಿ ನಿಮಗೆಲ್ಲನೂ, ನಾಚಿಕೆ ಆಗಬೇಕು. ನಿಮ್ಮ ರಾಜಕೀಯ ಪಕ್ಷಗಳ ಆಸ್ತಿಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನೋಡ್ತಾ ಇದ್ದೆ ನಾನು. 10,000 ಕೋಟಿ ಚುನಾವಣೆಗೆ ಖರ್ಚು ಮಾಡಿದ್ದಾರಂತೆ. ಇವರು ಕಾಂಗ್ರೆಸ್ನವರು 150 ಕೋಟಿ ಖರ್ಚು ಮಾಡಿದ್ದಾರಂತೆ. ಇವರು ಚುನಾವಣೆಗಳಿಗೆ ಖರ್ಚು ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ದೇಶದಲ್ಲಿ ವಿದೇಶಿ ಸಾಲ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ನಿಮಗೆ ಪರಿಜ್ಞಾನ ಇಲ್ಲ. ಜನಸೇವಕರುಗಳು ನೀವು, ಜನಪ್ರತಿನಿಧಿಗಳು ನೀವು. ಇಡೀ ದೇಶವನ್ನು ಇವತ್ತು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಟ್ರಂಪ್ ಇವತ್ತು ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನಲ್ಲ, ಸಣ್ಣ ದೇಶಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರಲ್ಲ. ಆದರೆ ನಮ್ಮ ದೇಶದ ಮೇಲೆ ದಂಡೆತ್ತಿ ಬರಬೇಕಾಗಿಲ್ಲ ಟ್ರಂಪು, ಅಥವಾ ಮತ್ತಾರು ಬರಬೇಕಾಗಿಲ್ಲ. ನಾವು ಮಾಡಿರುವಂತಹ ಸಾಲಕ್ಕೆ ನೇರವಾಗಿ ತಗೊಳಪ್ಪ, ನಮ್ಮ ದೇಶವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನೇರವಾಗಿ ಕೊಡುವಂತಹ ಸನ್ನಿವೇಶ ಈಗಾಗಲೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೃಷ್ಟಿ ಆಗುತ್ತೆ, ಹೆಚ್ಚು ದಿನ ಇಲ್ಲ. ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಜೀವ ಕೊಟ್ಟರು, ಬಲಿದಾನ ಮಾಡಿದ್ರು. ಆದರೆ ಇವತ್ತು ಆಗ್ತಾ ಇರೋದು ಏನ್ರಿ? ಇವತ್ತಾಗ್ತಾ ಇರೋದು ಏನು? ಈ ದೇಶವನ್ನು ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತೇವೆ, ಕಪ್ಪು ಹಣ ತಂದುಬಿಡ್ತೇವೆ, ಅಚ್ಚೇ ದಿನ ತಂದುಬಿಡ್ತೇವೆ ಅಂತ ಹೇಳ್ದಂಥವ್ರು ಇವತ್ತು ಮಾಡ್ತಾ ಇರೋದು ಏನ್ರಿ? ಏನು ಮಾಡ್ತಾ ಇದ್ದಾರೆ? ಸತ್ತು ಹೋದಂತಹ ಮಾಧ್ಯಮಗಳು, ಜೀವ ಕಳ್ಕೊಳ್ತಾ ಇರುವಂತಹ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇರುವಂತಹ ಅಂಧಾಭಿಮಾನಿಗಳು, ಇವರು ಧರ್ಮ ಅಂತ ಹೇಳ್ಕೊಂಡು ಡೈವರ್ಟ್ ಮಾಡಿಕೊಂಡು ದೇಶದ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಯಾವನ್ನೂ ಮಾತಾಡ್ತಾ ಇಲ್ಲ. ಹೆಂಗ್ರಿ ಜೀವನ ಮಾಡ್ತಾರೆ ಜನ? ಯಾವ ರೀತಿ ಮದುವೆ ಮಾಡ್ತಾರೆ? ಮಂಗಲಸೂತ್ರವನ್ನು ಇಟ್ಕೊಂಡು ಚುನಾವಣಾ ಭಾಷಣಗಳ ಜೊತೆ ಮಾತಾಡ್ತೀರಿ. ಧರ್ಮಕ್ಕೆ ಧರ್ಮ ಲಿಂಕ್ ಮಾಡ್ತೀರಿ. ಪುಲ್ವಾಮಾ, ಪಹಲ್ಗಾಮ್ ಇವುಗಳನ್ನು ಲಿಂಕ್ ಮಾಡ್ತೀರಿ. ಇವತ್ತು ನಾಗಾಲೋಟದಿಂದ ಹೋಗ್ತಾ ಇರುವಂಥ ಚಿನ್ನ ಮತ್ತು ಬೆಳ್ಳಿಯ ವಿಚಾರಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಡಾಲರ್ನ ಬೆಲೆ ಈ ರೀತಿ ಹೋಗ್ತಾ ಇದೆ, ಮಾತಾಡೋದಿಲ್ಲ. 92 ರೂಪಾಯಿ ಆಗಿದೆ. 100ರ ಗಡಿ ದಾಟಿಸೋದಕ್ಕೆ ಎಲ್ಲವೂ ನಡೀತಾ ಇರುವಂಥದ್ದು. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತಂದರೆ ಈ ಪರಿಸ್ಥಿತಿಗೆ ಹೋಗ್ತಾ ಇದೆ. ಅಂಧ ಭಕ್ತರು, ಕುರುಡು ಭಕ್ತರು ಬೆಳಿಗ್ಗೆ ಇದ್ದರೆ ಸಾಯಂಕಾಲದವರೆಗೂ ಒಂದು ಪಕ್ಷದ ಕಾರ್ಯಕರ್ತರುಗಳು ಹಾಕ್ಕೊಂಡು ಪಕ್ಷವನ್ನು ಉಲ್ಲೇಖ ಮಾಡಿಕೊಂಡು ಆ ಪಕ್ಷಕ್ಕೆ ನಿಷ್ಠರಾಗಿರಬೇಕು, ನಾವು ಫೇಮಸ್ ಆಗಬೇಕು ಅಂತೇಳಿ ದೇಶವನ್ನು ಮರೆತಿರುವಂತಹ ನಿಮಗೆ ನಿಜಕ್ಕೂ ಒಂದು ಸಾರಿ ತಿರುಗಿ ನೋಡ್ರಿ. ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ನೂರಾರು ವರ್ಷಗಳಿಂದ ಮೊಘಲರು, ಬ್ರಿಟಿಷರು ಭಾರತವನ್ನು ಆಳಿದರು. ಅವರಿಂದ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ಜೀವಗಳನ್ನು ಬಲಿ ಕೊಟ್ಟರು. ನೀವು ಇದ್ದೀರಿ ಏನಕ್ಕೆ? ಈ ದೇಶ ಇಷ್ಟೆಲ್ಲ ಅನುಭವಿಸ್ತಾ ಇದೆ, ಸಾಲ ಮಾಡಿ ತುಪ್ಪ ತಿನ್ನಿಸ್ತಾ ಇದ್ದಾರೆ. ಇದರ ಬಗ್ಗೆ ಪರಿಜ್ಞಾನ ಇಲ್ಲ ನಿಮಗೆ.
ಇದ್ರ ಬಗ್ಗೆ ಪರಿಜ್ಞಾನ ಇಲ್ಲ, ಮಾತಾಡ್ತೀರಿ ಮಾತಾಡ್ತೀರಿ ಮಾತಾಡ್ತೀರಿ. ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ, ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣ ಹಿರಿಯ ಪತ್ರಕರ್ತರು ಯಾವತ್ತಾದರೂ ಮಾತಾಡಿದಾರಾ? ರಾಷ್ಟ್ರವಾದಿ ಪತ್ರಕರ್ತರು ಮಾತಾಡಿದಾರಾ? ಟಿ ವಿ ನನ್ನ ರಂಗನಾಥ್ ಭಾರದ್ವಾಜ್ ಮಾತಾಡಿದಾರಾ? ಯಾರು ಮಾತಾಡಿದ್ದಾರೆ? ಯಾರೂ ಮಾತಾಡಿಲ್ಲ. ಯಾಕೆ? ಅವ್ರಿಗೆ ಬೇಕಾಗಿಲ್ಲ. ಅವ್ರು ಯಾರಿಗೂ ಸಹ ಇದು ಬೇಕಾಗಿಲ್ಲ. ಅವರಿಗೆ TRP ಬೇಕು, ಕಮರ್ಷಿಯಲ್ ಬೇಕು, ಅವ್ರ ಚಾನೆಲ್ ನಡೆಸಬೇಕು. ಇರುವಂತಹ 10,000 ಕೋಟಿ ರೂಪಾಯಿನ ಅವರು ಖರ್ಚು ಮಾಡಿದ್ದಾರೆ ಅಂತಂದರೆ ಆ 10,000 ಕೋಟಿನಲ್ಲಿ ಇವರ ಚಾನೆಲ್ಗಳಿಗೂ ಅಡ್ವರ್ಟೈಸ್ಮೆಂಟು, ಅದು ಇದು ರೆವಿನ್ಯೂ, ಕಮರ್ಷಿಯಲ್ಲು ಕೊಡ್ತಾರೆ ಅಂತೇಳಿ ಬಾಯಿ ಬಿಡ್ತಾ ಇದ್ದಾರೆ ಹೊರತು ಇವರಿಗೆ ದೇಶ ಬೇಕಾಗಿಲ್ಲ. ದೇಶ ಬೇಕಾಗಿಲ್ಲ. ಬನ್ನಿ, ಭಾರತಕ್ಕೆ ಬನ್ನಿ, ನಾವು ಸಾಲ ಮಾಡಿದ್ದೀವಿ, ನಮ್ಮ ಸಾಲವನ್ನು ಇಟ್ಕೊಂಡು ದೇಶವನ್ನು ನಡೆಸ್ಕೊಂಡೋಗಿ ಅನ್ನುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದ್ದಾರೆ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಸ್ನೇಹಿತರೆ. ನಾವು ಯಾವ ಕಾಲದಲ್ಲಿದ್ದೀವಿ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಆದರೆ ನಮ್ಮ ಪ್ರಜೆಗಳು ಯಾವ ರೀತಿ ಆಗಿದ್ದಾರೆ ಅಂದರೆ, ಚುನಾವಣೆ ಬರ್ತಾ ಇದೆ, ಒಂದು ಓಟಿಗೆ ಸರಿ ಎಷ್ಟು ಹೆಚ್ಚಿಗೆ ಕೊಡ್ತಾರೆ, ಆ ಹಣವನ್ನು ನಾವು ತಗೊಬೇಕು, ನಾವು ಜೀವನ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಹೊರತು ಇವರುಗಳಿಗೆ ದೇಶ ಬೇಕಾಗಿಲ್ರಿ. ಅವರು ಕೊಡುವಂತಹ ಪುಡಿಗಾಸಿಗೆ ಕೈ ಚಾಚ್ತಾ ಇದ್ದಾರೆ ಹೊರತು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತಿನ ಯುವಕರು ನಿಶ್ಶಕ್ತರಾಗಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ಚಿನ್ನದ ಬೆಲೆನಾದರೂ ಹೆಚ್ಚಾಕೊಂಡೋಗ್ಲಿ, ಬೆಳ್ಳಿಯ ಬೆಲೆ ಹೆಚ್ಚಾಕೊಂಡೋಗ್ಲಿ, ಡಾಲರ್ನ ಬೆಲೆ ಹೆಚ್ಚಾಗಲಿ, ಸಾಲ ಹೆಚ್ಚಾಗಲಿ, ನಮಗೇನು? ನಮ್ಮ ನಾಯಕ ಚೆನ್ನಾಗಿರಬೇಕು, ನಮ್ಮ ನಾಯಕನಿಗೆ ಜೈಕಾರ ಹಾಕಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೋಗ್ತಾ ಇದ್ದಾರೆ ಹೊರತು ಇವರು ಯಾರಿಗೂ ಸಹ ಈ ದೇಶದ ಬಗ್ಗೆ ಕಾಳಜಿನೂ ಇಲ್ಲ, ಈ ದೇಶವನ್ನು ಮುನ್ನಡೆಸಬೇಕು ಅಂತಿಲ್ಲ. ದೇಶ ಮೊದಲು ಅಂತ ಹೇಳುವಂಥದ್ದು ಎಲ್ಲವೂ ಸಹ ನಾಟಕೀಯವಾಗಿ ಕಾಣ್ತಾ ಇದೆ. ಇದಕ್ಕೋಸ್ಕರವಾಗಿ ಸ್ವತಂತ್ರ ಬೇಕಾಗಿತ್ತ? 26ನೇ ತಾರೀಕು ಗಣರಾಜ್ಯೋತ್ಸವ ಬರ್ತಾ ಇದೆ. ಗಣರಾಜ್ಯೋತ್ಸವದ ದಿನ ನಾವು ನಮ್ಮ ದೇಶವನ್ನು ಗಣರಾಜ್ಯವನ್ನಾಗಿ ಘೋಷಣೆ ಮಾಡಿಕೊಂಡಂತಹ ದಿವಸ. ಆದರೆ ನಾವು ಮಾಡ್ತಾ ಇರುವುದು ಏನಪ್ಪ ಅಂದರೆ, ಈ 78 ವರ್ಷಗಳಲ್ಲಿ ಬರೀ ಧರ್ಮ ಅಂತ ತಿಳ್ಕೊಂಡು ಜಾತಿ ಅಂದ್ಕೊಂಡು ನಾವು ಈ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಹೊರತು ನಾವು ಮನುಷ್ಯರಾಗಿ ಬದುಕ್ತಾ ಇಲ್ಲ. ನಾವು ಈ 2014ರಿಂದ ಈಚೆಗೆ ಎಷ್ಟು ಸಾಲ ಆಗಿದೆ, ದೇಶದ ಪರಿಸ್ಥಿತಿ ಯಾವ ರೀತಿ ಹೋಗ್ತಾ ಇದೆ, ಈ ದೇಶವನ್ನು ಮುನ್ನಡೆಸ್ತಾ ಇರೋದು ಯಾವ ರೀತಿ ಹೋಗ್ತಾ ಇದ್ದಾರೆ, ಎಲ್ಲವನ್ನು ನೀವು ಅವಲೋಕನ ಮಾಡಿ ನೋಡ್ಕೊಳ್ರಿ. ನಮ್ಮಂತಹ ಮೂರ್ಖ ಜನ ಇರೋವರೆಗೂ ಈ ದೇಶದ 145 ಕೋಟಿ ಜನಸಂಖ್ಯೆ ಇದ್ದಾರಲ್ಲ, 145 ಕೋಟಿ ಜನಸಂಖ್ಯೆಯನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂಥದ್ದು ಈ ಜನಪ್ರತಿನಿಧಿಗಳು ಅನ್ನಿಸ್ಕೊಳ್ತಾ ಇರುವಂಥವ್ರು. ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಅವರು ಮೂರ್ಖರನ್ನಾಗಿ ಮಾಡಿದ್ರು, ಇವ್ರು ಬಂದಾಗ ಇವರು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು ಜನರು ಪ್ರತಿನಿತ್ಯವೂ ಸಹ ಇವರ ಮಾತುಗಳನ್ನು ನಂಬಿಕೊಂಡು ಮೂರ್ಖರಾಗಿ ಹೋಗ್ತಾ ಇದ್ದೀವಲ್ಲ. ನಮ್ಮಂತಹ ನಿಸ್ಸಹಾಯಕ ಪ್ರಜೆಗಳನ್ನು ಪಡೆದಂತಹ ಭಾರತ ಮಾತೆ ಧನ್ಯಳು, ನಿಜಕ್ಕೂ ಧನ್ಯಳು. ಕಣ್ಣೀರು ಸುರಿಸ್ತಾ ಇರ್ತಾಳೆ ಭಾರತ ಮಾತೆ. ಇಂತಹ ಜನರನ್ನು ನನ್ನ ಮಡಿಲಿನಲ್ಲಿ ನಾನು ಹಾಕ್ಕೊಂಡಿದ್ದೀನಲ್ಲ ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.